ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮ್ಯಾಥ್ಸ್ನಲ್ಲಿ ಟ್ರೂ ಡಿಸ್ಕೌಂಟ್ ಹಾಗೆ ಬ್ಯಾಂಕರ್ ಡಿಸ್ಕೌಂಟ್ನಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಅಮೌಂಟ್ ಕೊಟ್ಟಾಗ ಟಿ ಡಿ ಬಿ ಡಿ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅಮೌಂಟನ್ನು ಕೊಡದೇ ಇದ್ದಾಗ ಅಮೌಂಟ್ ಫೈಂಡ್ ಔಟ್ ಮಾಡಿಕೊಂಡು ಟಿ ಡಿ ಬಿ ಡಿ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಬಿಟ್ವೀನ್ ಬಿ ಡಿ ಆ್ಯಂಡ್ ಟಿ ಡಿ ಆನ್ ಎ ಬಿಲ್ ಡ್ಯೂ ಆಫ್ಟರ್ 6 months ಎಟ್ 4% ಇಂಟ್ರೆಸ್ಟ್ ಪರ್ ಆನಮ್ ಈಸ್ ₹20. ಫೈನ್ ಟಿ ಡಿ ಬಿ ಡಿ ಅಮೌಂಟ್ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ. ಕ್ವಶನಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನೋಡೋಣ. ಎ ಅಂದರೆ ಅಮೌಂಟ್ ಈ ಕ್ವಶನಲ್ಲಿ ಕೊಡಲಿಲ್ಲ. ಎನ್ ಅಂತಂದರೆ ನಂಬರ್ ಆಫ್ ಇಯರ್ 6 months ಅಂತ ಕೊಟ್ಟಿದ್ದಾರೆ. 6/12 ಮಾಡ್ಕೊಂಡ್ರಾಯ್ತು. ಏನಕ್ಕೆ ಅಂತಂದರೆ ಮಂತ್ಸಲ್ಲಿ ಕೊಟ್ಟಿರೋದು. 6 years ಅಂತ ಕೊಟ್ಟರೆ ಡೈರೆಕ್ಟಾಗಿ 6 ಅಂತಲೇ ಬರ್ಕೊಳ್ಬೇಕು. ಮಂತಲ್ಲಿ ಕೊಟ್ಟಿರೋದ್ರಿಂದ ಡಿವೈಡೆಡ್ ಬೈ 12 ಮಾಡಿದಾಗ ಬರುವಂಥ ಆನ್ಸರ್ 0.5 ಆಗುತ್ತೆ. ಆರ್ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಕ್ವಶನಲ್ಲಿ 4% ಅಂತ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ 4 ಅಂತ ಬರ್ಕೊಳ್ಳೋವಂಥದ್ದು. ದೆನ್ ಈ ಪ್ರಾಬ್ಲಮ್ನಲ್ಲಿ ಅಮೌಂಟ್ ಬದಲಾಗಿ ಬ್ಯಾಂಕರ್ಸ್ ಗೇನ್ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಬಿಟ್ವೀನ್ ಬಿ ಡಿ ಆ್ಯಂಡ್ ಟಿ ಡಿ ಈಸ್ ₹20 ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಬ್ಯಾಂಕರ್ಸ್ ಗೇನಿನ ಫಾರ್ಮುಲಾ ಹೇಳಿದ್ದೆ. ಬ್ಯಾಂಕರ್ಸ್ ಗೇನಿನ ಫಾರ್ಮುಲಾ ಬಿ ಡಿ ಮೈನಸ್ ಟಿ ಡಿ. ಬಿ ಡಿ ಮತ್ತು ಟಿ ಡಿಯ ಡಿಫ್ರೆನ್ಸೇ ಬ್ಯಾಂಕರ್ಸ್ ಗೇನ್ ಆಗಿರುತ್ತೆ. ಈ ಪ್ರಾಬ್ಲಮ್ನಲ್ಲಿ ಹಾಗೆ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಬಿಟ್ವೀನ್ ಬಿ ಡಿ ಆ್ಯಂಡ್ ಟಿ ಡಿ. ಡಿಫ್ರೆನ್ಸ್ ಬಿಟ್ವೀನ್ ಬಿ ಡಿ ಆ್ಯಂಡ್ ಟಿ ಡಿ ಇಸ್ ನಥಿಂಗ್ ಬಟ್ ಬ್ಯಾಂಕರ್ಸ್ ಗೇನ್. ಸೊ ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂ ಬ್ಯಾಂಕರ್ಸ್ ಗೇನ್ ಅಂತ ಹೇಳಿ ₹20 ಕೊಟ್ಟಿದ್ದಾರೆ. ಸೊ ಇವಿಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ಫಸ್ಟು ನಾವು ಅಮೌಂಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನೋಡಿ, ಅಮೌಂಟ್ ಕೊಡದೇ ಇದ್ದಾಗ ಅಮೌಂಟನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಬ್ಯಾಂಕರ್ಸ್ ಗೇನಿನ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನ ನಾವು ಯೂಸ್ ಮಾಡಿಕೊಂಡು ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. ಆ ಫಾರ್ಮುಲಾ ಏನು ಅಂತಂದರೆ A×n² ಡಿವೈಡೆಡ್ ಬೈ 100 ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಎ ಸಿಗುತ್ತೆ. ನಮಗೆ ಈಗ ಎ ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ತಾ ಇದ್ದೀನಿ. n² ಅಂತಂದರೆ ಎನ್ ನೋಡಿ, ಇಂಟು ಬೇಕಾದರೆ ನೀವು ಡಾಟ್ ಬೇಕಾದರೂ ಇಡ್ಬೋದು, ಇಂಟು ಸಿಂಬಲ್ ಬೇಕಾದರೂ ಹಾಕ್ಬೋದು. n² ಅಂತಂದರೆ 0.5² ಇಂಟು r² ಅಂತಂದರೆ 4² ಡಿವೈಡೆಡ್ ಬೈ 100 ಇಂಟು 100 ಪ್ಲಸ್ n ಇಂಟು r. n ಅಂತಂದರೆ ಎಷ್ಟು? n ವ್ಯಾಲ್ಯೂ 0.5 ಇಂಟು r ವ್ಯಾಲ್ಯೂ ಎಷ್ಟು? 4 ಈಕ್ವಲ್ಸ್, ಇದು ಯಾವುದ್ರದ್ದು ಫಾರ್ಮುಲಾ ಅಂತಂದರೆ ಬ್ಯಾಂಕರ್ಸ್ ಗೇನಿನ ಇನ್ನೊಂದು ಫಾರ್ಮುಲಾ, ಈಕ್ವಲ್ಸ್ ಬಿ ಜಿ ವ್ಯಾಲ್ಯೂ ಎಷ್ಟು? ₹20. ಸೊ ಇದನ್ನೇ ಸಿಂಪ್ಲಿಫೈ ಮಾಡಿದಾಗ ನಮಗೆ ಅಮೌಂಟ್ ಸಿಗುತ್ತೆ. ಎ ಇಂಟು 0.5 ಇಂಟು 0.5 ಅಂತಂದರೆ 0.5 ಇಂಟು 0.5 ವ್ಯಾಲ್ಯೂ 0.25 ಆಗುತ್ತೆ. ನೆಕ್ಸ್ಟ್ 4 16 ಡಿವೈಡೆಡ್ ಬೈ 100 ಇಂಟು 100 ಪ್ಲಸ್ 0.5 ಇಂಟು 4. 0.5 ಇಂಟು 4 ಮಾಡಿದಾಗ 2 ಬರುತ್ತೆ, ಈಕ್ವಲ್ಸ್ 20. ನೆಕ್ಸ್ಟ್ ಇಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಆಯಿತು. 0.25 ಇಂಟು 16 ಅಂದರೆ 4 ಆಗುತ್ತೆ. 4 ಇಂಟು ಎ ಅಂತಂದರೆ 4a ಆಗುತ್ತೆ. ಡಿವೈಡೆಡ್ ಬೈ, ನೋಡಿ ಫಸ್ಟು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು 100 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 100 ಪ್ಲಸ್ 2 ಅಂತಂದರೆ 102 ಇಂಟು 100 ಮಾಡಿದಾಗ 10,200 ಆಗುತ್ತೆ. ಸೊ ಇಷ್ಟು ಸಿಂಪ್ಲಿಫೈ ಮಾಡಿದಾಗ 10,200 ಆಗುತ್ತೆ. ಬೇಕಾದರೆ ನೀವು ಒಂದು ಸ್ಟೆಪ್ ಎಕ್ಸ್ಟ್ರಾ ಬರ್ಕೊಳ್ಬೋದು. ನೆಕ್ಸ್ಟ್ ಸ್ಟೆಪ್ನಲ್ಲಿ 4a ಡಿವೈಡೆಡ್ ಬೈ 100 ಇಂಟು 100 ಪ್ಲಸ್ 2 102. 100 ಇಂಟು 102 ಮಾಡಿದಾಗ 10,200 ಬರುತ್ತೆ, ಈಕ್ವಲ್ಸ್ 20. ನೆಕ್ಸ್ಟು ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ ಇಲ್ಲಿರುವಂಥ 10,200 ಇಲ್ಲಿಗೆ ಬಂದರೆ ಇಂಟು 10,200 ಆಗುತ್ತೆ. 4a ಈಕ್ವಲ್ಸ್ 20 ಇಂಟು 10,200. 4a ಈಕ್ವಲ್ಸ್ 20 ಇಂಟು 10,200 ಮಾಡಿದಾಗ ಬರುವಂಥ ಆನ್ಸರ್ 2,04,000. ನೋಡಿ, ಇಲ್ಲಿ ಇಂಟು 10,200 ಹೇಗೆ ಬಂತು ಅಂತಂದರೆ ಡಿವೈಡೆಡ್ ಬೈ ಇರೋದು ಇಲ್ಲಿಗೆ ಹೋದಾಗ ಇಂಟು ಆಗುತ್ತೆ. ಸೊ 4a ಈಕ್ವಲ್ಸ್ 2,04,000. ಎ ಈಕ್ವಲ್ಸ್ 2,04,000 ಡಿವೈಡೆಡ್ ಬೈ 4. ಸೊ ಎ ಈಕ್ವಲ್ಸ್ 51,000 ಬರುತ್ತೆ. ಈಗ ಅಮೌಂಟನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಈ ಅಮೌಂಟನ್ನು ಇಟ್ಕೊಂಡು ನಾವು ಟಿ ಡಿ, ಬಿ ಡಿ, ಬಿ ಜಿ, ಪಿ ವಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಟ್ರೂ ಡಿಸ್ಕೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ? ಎ ಇಂಟು ಎನ್ ಇಂಟು ಆರ್ ಡಿವೈಡೆಡ್ ಬೈ 100 ಪ್ಲಸ್ ಎನ್ ಆರ್. ಎ ಅಂದರೆ ಎಷ್ಟು? ಅಮೌಂಟ್ ವ್ಯಾಲ್ಯೂ 51,000 ಇಂಟು ಎನ್ ವ್ಯಾಲ್ಯೂ 0.5 ಇಂಟು ಆರ್ ವ್ಯಾಲ್ಯೂ ರೇಟ್ ಆಫ್ ಇಂಟ್ರೆಸ್ಟ್ 4 ಡಿವೈಡೆಡ್ ಬೈ 100 ಪ್ಲಸ್ ಎನ್ ಇಂಟು ಆರ್. ಎನ್ ಅಂತಂದರೆ
0.5 ಇಂಟು ಆರ್ ಅಂತಂದರೆ 4. ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇವಿಷ್ಟನ್ನು ಒಟ್ಟಿಗೆ ಮಲ್ಟಿಪ್ಲೈ ಮಾಡ್ಬೋದು. 51,000 ಇಂಟು 0.5 ಇಂಟು 4 1,02,000 ಬರುತ್ತೆ. 1,02,000 ಡಿವೈಡೆಡ್ ಬೈ 100 ಪ್ಲಸ್ 0.5 ಇಂಟು 4. 0.5 ಇಂಟು 4 ಮಾಡಿದಾಗ 2 ಬರುತ್ತೆ. ಅಲ್ಲಿಗೆ 1,02,000 ಡಿವೈಡೆಡ್ ಬೈ 102. ಅಲ್ಲಿ 1,02,000 ಡಿವೈಡೆಡ್ ಬೈ 102 ಮಾಡಿದಾಗ 1,000 ಬರುತ್ತೆ. ಟ್ರೂ ಡಿಸ್ಕೌಂಟ್ ವ್ಯಾಲ್ಯೂ 100 rupees. ಬ್ಯಾಂಕರ್ ಡಿಸ್ಕೌಂಟಿಗೆ ಫಾರ್ಮುಲಾ ANR ಡಿವೈಡೆಡ್ ಬೈ 100. ANR ಅಂತಂದರೆ ಆಲ್ರೆಡಿ ನಾವು ಸಿಂಪ್ಲಿಫೈ ಮಾಡಿದ್ದೀವಿ. ANR ವ್ಯಾಲ್ಯೂ ಇಲ್ಲೇ ಇದೆ. 1,02,000 ಡಿವೈಡೆಡ್ ಬೈ 100. ಡಿವೈಡೆಡ್ ಬೈ 100 ಮಾಡಿದಾಗ 1,000 ಇಲ್ಲಿ 1,02,000 ಡಿವೈಡೆಡ್ ಬೈ 1,02,000 ಡಿವೈಡೆಡ್ ಬೈ 102 ಮಾಡಿದಾಗ 1,000 ಬರುತ್ತೆ. ಸೊ ಇಲ್ಲಿ 1,02,000 ಡಿವೈಡೆಡ್ ಬೈ 100 ಮಾಡಿದಾಗ 1,02,000 ಡಿವೈಡೆಡ್ ಬೈ 100 ಬರುವಂಥ ಆನ್ಸರ್ 1,020 ಆಗುತ್ತೆ. ಟ್ರೂ ಡಿಸ್ಕೌಂಟ್ 1,000, ಬ್ಯಾಂಕರ್ ಡಿಸ್ಕೌಂಟ್ 1,020. ನಾವೀಗ ಅಮೌಂಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವೋ ಅದು ಸರಿಯಾಗಿದೆ ಅಂತ ನಾವೀಗ ಕ್ರಾಸ್ ಚೆಕ್ ಮಾಡ್ಬೋದು. BD ಮತ್ತು BD ಮೈನಸ್ TD ಬ್ಯಾಂಕರ್ಸ್ ಗೇನ್ ಫೈಂಡ್ ಔಟ್ ಮಾಡಿದಾಗ 20 rupees ಬರಬೇಕು. 20 rupees ಬಂದರೆ ನಾವು ಅಮೌಂಟ್ ಫೈಂಡ್ ಔಟ್ ಮಾಡ್ಕೊಂಡಿರೋ ಸರಿಯಾಗಿದೆ ಅಂತ. ಕ್ವಶನಲ್ಲಿ ಅವರೇ ಬ್ಯಾಂಕರ್ಸ್ ಗೇನ್ ಕೊಟ್ಟಿದ್ರು. ನಾವೀಗ ಸಿಂಪ್ಲಿಫೈ ಮಾಡಿದಾಗಲೂ ಬ್ಯಾಂಕರ್ಸ್ ಗೇನ್ 20ನೇ ಬರಬೇಕು. BD ಎಷ್ಟಿದೆ? 1,020 ಇದೆ. TD ಎಷ್ಟಿದೆ? TD 1,000 ಇದೆ. ಸೊ 1,020ಇಂದ 1,000 ಲೆಸ್ ಮಾಡಿದಾಗ 20 rupees ಬರುತ್ತೆ. ನೀವು ಫೈಂಡ್ ಔಟ್ ಮಾಡ್ಕೊಂಡಿರುವಂಥ ಅಮೌಂಟ್ ಸರಿಯಾಗಿದೆ ಅಂತ ಅರ್ಥ. ಕ್ರಾಸ್ ಚೆಕ್ ಮಾಡೋದು ಹೇಗೆ ಅಂತಂದರೆ ಬ್ಯಾಂಕರ್ಸ್ ಗೇನ್ ನೀವು TD BDಯಲ್ಲಿ BD ಮೈನಸ್ TD ಮಾಡಿದಾಗ ಬ್ಯಾಂಕರ್ಸ್ ಗೇನ್ ಕ್ವಶನಲ್ಲಿ ಏನು ಕೊಟ್ಟಿರ್ತಾರೋ ಅದೇ ಆನ್ಸರೇ ಬರಬೇಕು. ಈಗ ಅದೇ ಆನ್ಸರೇ ಬಂದಿದೆ. ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಗೆ? ಅಮೌಂಟ್ ಮೈನಸ್ TD. ಅಮೌಂಟ್ ಅಂದರೆ ನಾವು ಫೈಂಡ್ ಔಟ್ ಮಾಡ್ಕೊಂಡಿರುವಂಥ ಅಮೌಂಟ್ 51,000 ಮೈನಸ್ TD ಅಂತಂದರೆ ಸಾಲ್ವ್ ಮಾಡ್ಕೊಂಡಿದ್ದೀವಿ. TD ವ್ಯಾಲ್ಯೂ 1,000. 51,000 ಮೈನಸ್ 1,000 ಅಂತಂದರೆ 50,000 ಆಗುತ್ತೆ. ಸೊ ಈ ಥರದಲ್ಲಿ ಅಮೌಂಟ್ ಕೊಡದೇ ಇದ್ದಾಗ ಸೊಲ್ಯೂಷನ್ ಮಾಡಬೇಕು. ಇದರಲ್ಲೇ ಕ್ವಶನ್ ಪೇಪರ್ ಪ್ರಾಬ್ಲಮ್ 2026 ಕ್ವಶನ್ ಪೇಪರ್ನಲ್ಲಿ ಟ್ರೂ ಡಿಸ್ಕೌಂಟನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. ನೋಡಿ, ಇಲ್ಲೂ ಕೂಡ ಅದೇ ಥರನೇ ಕ್ವಶನಲ್ಲಿ ಅಮೌಂಟ್ ಕೊಡಲಿಲ್ಲ. ಡಿಫ್ರೆನ್ಸ್ ಬಿಟ್ವೀನ್ BD ಆ್ಯಂಡ್ TD ಅಂತ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಬಿಟ್ವೀನ್ BD ಆ್ಯಂಡ್ TD 20 ಅಂತ ಕೊಟ್ಟಿದ್ದಾರೆ. ಇಲ್ಲೂ ನಾನು ಮಾಡಿಸಿರೋ ಸೊಲ್ಯೂಷನಲ್ಲೂ ಕೂಡ 20ನೇ ಇದೆ. ದೆನ್ ಟೈಮು 6 months ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 6 months ಇತ್ತು. ನಾನು ಮಾಡಿಸಿರೋದ್ರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 4% ಇದೆ. ಕ್ವಶನ್ ಪೇಪರ್ನಲ್ಲಿ 6% ಅಂತ ಕೊಟ್ಟಿದ್ದಾರೆ. ನೀವು ಕ್ವಶನ್ ಪೇಪರಲ್ಲಿ ಗಮನಿಸ್ಬೋದು 10 ಮಾರ್ಕ್ಸಿಗೆ ಎಲ್ಲ A B ಅಂತ ಕೊಟ್ಟಿದ್ದಾರೆ. 8th ಒನ್ನಿಗೂ ನೋಡಿ A ಮತ್ತು B ಅಂತ ಕೊಟ್ಟಿದ್ದಾರೆ. 9th ಒನ್ನಿಗೂ A B ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ 7th ಒನ್ ಟ್ರೂ ಡಿಸ್ಕೌಂಟ್ ಬ್ಯಾಂಕರ್ ಡಿಸ್ಕೌಂಟನ್ನು ಡೈರೆಕ್ಟಾಗಿ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಯಾವುದೇ ಥರ ಇದ್ರ ಜೊತೆಗೆ ಇನ್ನೊಂದು ಕ್ವಶನನ್ನು ಕಂಬೈನ್ ಮಾಡಲಿಲ್ಲ. ಸೊ ಈ ಕಾನ್ಸೆಪ್ಟಿಂದ ನಿಮಗೆ 10 ಮಾರ್ಕ್ಸಿಗೆ ಕನ್ಫರ್ಮ್ ಆಗಿ ಬರುತ್ತೆ. ಒಟ್ಟಿನಲ್ಲಿ ಈ ಚಾಪ್ಟ್ರಿಂದ ಕಮರ್ಷಿಯಲ್ ಅರ್ಥಮೆಟಿಕ್ ಚಾಪ್ಟ್ರಿಂದ ನಿಮಗೆ 30 ಮಾರ್ಕ್ಸ್ ಕನ್ಫರ್ಮ್ ಆಗಿ ಬರುತ್ತೆ. ಒಂದು ಕಾಂಪೌಂಡ್ ಇಂಟ್ರೆಸ್ಟಿಂದ ಒಂದು ಕ್ವಶನ್ 5 ಮಾರ್ಕ್ಸಿಗೆ, ಸಿಂಪಲ್ ಇಂಟ್ರೆಸ್ಟಿಂದ 5 ಮಾರ್ಕ್ಸಿಗೆ, ಅಲ್ಲಿಗೆ 10 ಮಾರ್ಕ್ಸ್ ಆಯಿತು. ದೆನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನಿಟಿ 5 ಮಾರ್ಕ್ಸ್, ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನಿಟೀಸ್ 5 ಮಾರ್ಕ್ಸ್, ಅಲ್ಲಿಗೆ 10 + 10 20 ಆಯಿತು. ಟ್ರೂ ಡಿಸ್ಕೌಂಟ್ ಬ್ಯಾಂಕರ್ ಡಿಸ್ಕೌಂಟಿಂದ 10 ಮಾರ್ಕ್ಸ್, ಟೋಟಲ್ ಆಗಿ 30 ಮಾರ್ಕ್ಸ್ ನಿಮಗೆ ಕಮರ್ಷಿಯಲ್ ಅರ್ಥಮೆಟಿಕ್ ಚಾಪ್ಟ್ರಿಂದ ಬರುತ್ತೆ. ಎಲ್ಲದನ್ನು ಓದಲೇಬೇಕು, ನೀವು ಯಾವುದನ್ನು ಚಾಯ್ಸಿಗೆ ಬಿಡಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಒಂದು ಕ್ವಶನ್ ಜೊತೆಗೆ ಇನ್ನೊಂದು ಕ್ವಶನನ್ನು ಕಂಬೈನ್ ಮಾಡಿ ಕೊಡೋದ್ರಿಂದ ಒಂದು ವೇಳೆ ಒಂದು ಕ್ವಶನ್ ಗೊತ್ತಿಲ್ಲ ಅಂತಂದರೆ ನೀವು ಆ ಕ್ವಶನ್ನೇ ಬಿಡಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ 5 ಮಾರ್ಕ್ಸ್ ಮಾತ್ರ ಅಲಾಟ್ ಆಗುತ್ತೆ 10ಗೆ. ಹಾಗಾಗಿ ಎಲ್ಲ ಕಾನ್ಸೆಪ್ಟ್ ಓದ್ಕೊಳ್ಳೇಬೇಕು. ನನಗೆ ಈ ಕ್ವಶನಿನ ಆನ್ಸರ್ 6% ಇದ್ದಾಗ ನಾನೀಗ ಮಾಡಿಸಿರೋದು 4%. ಈ 7th ಒನ್ನಿಗೆ ಏನು ಆನ್ಸರ್ ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಈ ಪ್ರಾಬ್ಲಮಿಗೆ ಫ್ರ್ಯಾಕ್ಷನಲ್ಲಿ ಆನ್ಸರ್ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ ಏನು ಆನ್ಸರ್ ಬರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.